ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಫಾರ್ ಡಿನ್ನರ್ ಅಟ್ ಗೋವಾ ಅನ್ನೋ ವೀಡಿಯೋದನ್ನು ಮಾಡ್ತಾ ಇದ್ದೀನಿ. ಟೈಟಲಲ್ಲೇ ನೋಡಿರ್ಬೋದು. ಸೊ ಬನ್ನಿ, ನಾನು ಯಾವ ರೀತಿ ಎಲ್ಲ ರೆಡಿ ಆಗ್ತೀನಿ ಅಂತ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನು ಸ್ಕಿನ್ಗೆ ಪ್ರಿಪರೇಷನ್ ಮಾಡ್ತೀನಿ. ಅಂದರೆ ಟೋನರ್ ಇದೇನು ತಂದಿಲ್ಲ, ನಾನು ಜಸ್ಟ್ ಮಾಯ್ಶ್ಚರೈಸರ್ ತಂದಿದ್ದೀನಿ. ಸೊ ಮಾಯ್ಶ್ಚರೈಸರ್ನೇ ಯೂಸ್ ಮಾಡ್ತಾ ಇದ್ದೀನಿ, ಡಾಟ್ ಆ್ಯಂಡ್ ಕೀ ಮಾಯ್ಶ್ಚರೈಸರ್. ಇದ್ರ ಎಲ್ಲ ಲಿಂಕ್ ನಾನು ನನ್ನ ವೀಡಿಯೋದಲ್ಲಿ ಟ್ಯಾಗ್ ಮಾಡ್ತೀನಿ, ನಿಮಗೆ ಬೇಕಿದ್ರೆ ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಆ್ಯಂಡ್ ಇದನ್ನು ಜಸ್ಟ್ ಸ್ವಲ್ಪನೇ ತೊಗೊಂಡಿದ್ದೀನಿ. ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟ್, ಅದನ್ನು ಈ ವಿಂಟರ್ ಸೀಸನಲ್ಲಿ. ಈ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಆಲ್ ಸ್ಕಿನ್ ಟೈಪ್ಸ್ಗೂ ವರ್ಕ್ ಮಾಡುತ್ತೆ. ಆ್ಯಂಡ್ ಸ್ಟಿಕ್ಕಿನೆಸ್ ಕೂಡ ಇರೋದಿಲ್ಲ. ಆ್ಯಂಡ್ ನಿಮಗೆ ಅದು ಹೆಲ್ದಿ ಗ್ಲೋ ಕೂಡ ಕೊಡುತ್ತೆ. ನೀವು ಜಸ್ಟ್ ಎಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲೇ ಇದ್ದೀರಾ ಅಂದರೆ ಜಸ್ಟ್ ನೀವು ಈ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ಕೊಳ್ಳಿ. ಸ್ವಲ್ಪ ಲೈಟ್ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ರೂಮಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇದೆ. ಸೊ ನಿಮಗೆ ಸ್ವಲ್ಪ ಲೈಟ್ ಇಂದ ಪ್ರಾಬ್ಲಮ್ ಆಗ್ತಿದ್ರೆ ಸೊ ಪ್ಲೀಸ್ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೀವು ನನ್ನ ಫೇಸ್ ನೋಡಬಹುದು, ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ, ಸಖತ್ತಾಗಿರುತ್ತೆ, ಸ್ಟಿಕ್ಕಿನೆಸ್ ಕೂಡ ಇಲ್ಲ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ನಾನು ಈಗ BB ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಪಿನ್ಸ್ ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ. ನಾನೀಗ ಎವ್ರಿಡೇ ಇದೇ ಕ್ರೀಮ್ನೇ ಯೂಸ್ ಮಾಡ್ತಾ ಇರೋದು. ಸೊ ಇದ್ರ ಲಿಂಕ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ಸ್ವಲ್ಪ ಯೂಸ್ ಮಾಡ್ಕೋತೀನಿ, ನೆಕ್ ಮೇಲೂ ಕೂಡ ಯೂಸ್ ಮಾಡ್ಕೋತೀನಿ, ಸೊ ದ್ಯಾಟ್ ನೆಕ್ ಆ್ಯಂಡ್ ಫೇಸ್ ಮ್ಯಾಚ್ ಆಗಿರಲಿ ಅಂತ. ಜಾಸ್ತಿ ಓವರಾಗೂ ಕಾಣೋದಿಲ್ಲ. ಆ್ಯಂಡ್ ನಿಮಗೆ ನ್ಯಾಚುರಲ್ ಗ್ಲೋ ಬೇಕು, ನ್ಯಾಚುರಲ್ ಕಲರ್ ಬೇಕು, ನೀವು ನೋ ಮೇಕಪ್ ಲುಕ್ ಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡಬಹುದು. ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಿರ್ತೀರಲ್ವ, ನನಗೆ ಎವ್ರಿಡೇಗೆ ಡೇ ಕ್ರೀಮ್ ಹೇಳಿ ಅಂತ, ಫೇರ್ನೆಸ್ ಕ್ರೀಮ್ ಥರ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಕಾಲೇಜ್ಗೆ ಆಫೀಸ್ಗೆ ಹೋಗುವಾಗಲೂ ಕೂಡ ಈ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಕಾಂಪ್ಯಾಕ್ಟ್ ಪೌಡರ್ ನೆಸಸರಿ ಇರೋದಿಲ್ಲ. ನೋಡಿ, ನನ್ನ ಫೇಸ್ ಮೇಲೆ ನೆಕ್ ಮೇಲೆಲ್ಲ ಯಾವ ಬ್ಲೆಂಡರ್ ಕೂಡ ಬೇಕಾಗಿಲ್ಲ ಇದಕ್ಕೆ. ಇಲ್ಲಿ ನೋಡ್ಬೋದು ನೀವು ಕ್ಲಿಯರಾಗಿ, ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ, ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಆ್ಯಂಡ್ ನೋಡಿ, ನನ್ನ ಮಗ ನನ್ನ ಮೇಕಪ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಅದಿರಲಿ ಅಂತ ತೊಗೊಂಡು ಆಟಾಡ್ತಿದ್ದ. ಈಗ ನನ್ನ ಐಬ್ರೋ ಪ್ಯಾಲೆಟ್ ಕಂಪ್ಲೀಟ್ಲಿ ಹಾಳಾಗ್ಬಿಟ್ಟಿದೆ. ಆ್ಯಂಡ್ ನನ್ನ ಐಬ್ರೋ ವಾಂಡ್ ಇದೆಯಲ್ಲ, ಅದು ಕೂಡ ಫುಲ್ ಒಂಥರ ಕೆಡಿಸ್ಬಿಟ್ಟಿದ್ದಾನೆ. ಪರವಾಗಿಲ್ಲ, ಅದನ್ನೇ ಅಪ್ಲೈ ಮಾಡ್ತಿದ್ದೀನಿ. ಇದು ನೋಡಿ, ನನಗೆ ಮೇಕಪ್ ಮಾಡೋಕ್ಕೆ ಏನೋ ಮಾಡ್ತೀಯಾನೆ, ಆರಾಮಾಗಿ ಬಿಡಲಿ ಅಂದ್ಕೊಂಡಿದ್ದೆ. ಇದು ಪೂರ್ತಿ ವೈಟ್ ಕಲರ್ ಇತ್ತು, ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ, ಹೋಯ್ತು ನನ್ನ ಐಬ್ರೋ ಪ್ಯಾಲೆಟ್. ದಟ್ಸ್ ಓಕೆ ಕೀಪ್ ದಿಸ್. Am I looking good? No? Mama is looking beautiful. Yes. Lip liner. Yeah, you will put. Okay, now. Papa is waiting. And next, इस बार lipstick. Black Friday में कोई भी शॉपिंग ही नहीं किया. Oh, why? Prices ಬ್ಲೂ ज़्यादा ಹೆವೆನ್. है. ಓಕೆ, ಬ್ಲೂ ಹೆವೆನ್ ಪೌಡರ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ನನ್ನ ಶೇಡ್ ಬಂದು ಸಿಯೆನಾ ಸನ್ಸೆಟ್ ನಂಬರ್ 3 ಶೇಡ್. ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀನಿ, ಬಿಕಾಸ್ ಲಿಪ್ ಲೈನ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ಸ್ವಿಮ್ಮಿಂಗ್ ಪೂಲ್ ಪ್ಲ್ಯಾನಿಂಗ್ ಇತ್ತು, ಬಟ್ ಆಯುಗೆ ಸ್ವಲ್ಪ ಸಡನ್ನಾಗಿ ಕೋಲ್ಡ್ ಕಾಫ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಆ ಪ್ಲ್ಯಾನ್ ಸ್ವಲ್ಪ ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ. ಮಚ್ ಬೆಟರ್. ಇಲ್ಲಿ ನೋಡಿ ಹೇಗೆ ಮಾಡಿದ್ದಾನೆ. ಓಕೆ, ಸೊ ದ್ಯಾಟ್ಸ್ ಇಟ್. ಸೊ ಇದಿದೆಯಲ್ಲ, ಇದಿದ್ರೆ ಕಾಂಪ್ಯಾಕ್ಟ್ ಕೂಡ ಬೇಡ. ವೇರ್ ಡಿಡ್ ಯು ಕೀಪ್ ಮೈ ಕಾಂಪ್ಯಾಕ್ಟ್ ಪೌಡರ್? ಬ್ರಿಂಗ್ ದಟ್. ಕಾಂಪ್ಯಾಕ್ಟ್ ಕೂಡ ಬೇಡ, ಅಪ್ಲೈ ಮಾಡೋ ಹೋಗಿದ್ರೆ ಇನ್ನು ಸ್ವಲ್ಪ ಬ್ರೈಟ್ನೆಸ್ ಬೇಕು ಅಂದರೆ ಕಾಂಪ್ಯಾಕ್ಟ್ ನೀವು ಅಪ್ಲೈ ಮಾಡ್ಬೋದು. ಸೊ ಇಷ್ಟೇ. ನೋಡಿ, ನಾನು ಐಬ್ರೋ ಕೆಡಿಸ್ದೆ ಇವನು. ಇಷ್ಟೇ, ಸಿಂಪಲ್ ಆ್ಯಂಡ್ ಈಸಿ. ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ. ಗಿವ್ ಇಯರ್. Okay, you help me. Come here then. You want to do my makeup? Yes. Come. I like the princess. Yes. I look like princess? Yes. Okay. ಇವನ್ ಮೇಕಪ್ ಮಾಡಿದ್ರೆ ಮಾತ್ರ ನಾನು ಪ್ರಿನ್ಸಸ್ ಥರ ಕಾಣಿಸ್ತೀನಂತೆ. ಕಾಂಪ್ಯಾಕ್ಟ್ ಇದು ಮೇಬಿಲಿಂದು, ಜಸ್ಟ್ ಇರಲಿ ಅಂತ ತಂದಿದ್ದೀನಿ. ಬಟ್ ಇದ್ದಿದ್ದಾಗ ಕಾಂಪ್ಯಾಕ್ಟ್ ಯೂಸ್ ಅವಶ್ಯಕತೆ ಇರಲ್ಲ, ನೆಸೆಸಿಟಿ ಇರಲ್ಲ. ಓಕೆ, ನನ್ನ ಮೇಕಪ್ ಥಿಂಗ್ಸ್ ಎಲ್ಲ ಹೋದೆ.
That's enough. Am I looking good now? Show me. See me. Look at me. Off it. All fit. Okay. Now Mama will wear new dress. Okay. So products just ಮೇಕಪ್ ಪ್ರಾಡಕ್ಟ್ಸ್ ಜಸ್ಟ್ 4 ಸಾಕು. ಆ್ಯಂಡ್ ಇದು ಜಸ್ಟ್ ಸ್ಕಿನ್ ಕೇರಿಗೋಸ್ಕರ, ಯಾಕಂದರೆ ತುಂಬ ಚಳಿ ಇದೆ. ಈಗ ರೆಡಿಯಾಗಿ ಬರ್ತೀನಿ. ಸೊ ಇದು ನಾನೀಗ ಹಾಕೊಳ್ತಾ ಇರುವಂಥ ಡ್ರೆಸ್, ಹಾಕ್ಕೊಂಡು ತೋರಿಸ್ತೀನಿ. ಸೊ ಇದು ನನ್ನ ಡ್ರೆಸ್ ಫುಲ್ ನಾನು ಆಮೇಲೆ ತೋರಿಸ್ತೀನಿ. ಹೇರ್ ಸ್ಟೈಲ್ ಇದೆ, ಯಾಕಂದರೆ ನಾನಿದು ಆ್ಯಕ್ಚುಲಿ ಈವ್ನಿಂಗ್ಗೆ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ. ಜಸ್ಟ್ ಒಂದು ಬನ್ ಹಾಕ್ಕೊಂಡಿದ್ದೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತ, ಬಟ್ ಅದು ಕ್ಯಾನ್ಸಲ್ ಮಾಡಿದ್ವಿ. ಇಯರಿಂಗ್, ಐ ಹೋಪ್ ದಿಸ್ ಇಸ್ ಗೋಯಿಂಗ್ ವಿತ್ ದಿಸ್ ಡ್ರೆಸ್. ಯಾನಿಂಗ್ ಆ್ಯಂಡ್ ಫುಲ್ ತೋರಿಸ್ತೀನಿ. ಜಾನ್, No, ma. can you show my full look? Take a video. Can you film? No. Yes. So I Video. think, is it going good? Wow, very good. Earring? No. Very good. Going good? Ah, Okay. I'll take. No. Come here. No, take from this phone. So that's No, okay. it's not looking good. No, mama. It's looking bad. That. ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಹಿಂದ್ಗಡೆ ಈ ರೀತಿ ಕಟ್ ಬರುತ್ತೆ ಕೆಳಗಡೆ. And ಇದು ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಡಿನ್ನರ್ಗೆ ನಾನು ಗೋವಾದಲ್ಲಿ ಈ ರೀತಿ ಡಿನ್ನರ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಗೆಟ್ ರೆಡಿ ವಿತ್ ಮೀ ಫಾರ್ ಡಿನ್ನರ್ ಅಟ್ ಗೋವಾ ಅನ್ನೋ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಪ್ಲೀಸ್ ಜಾಸ್ತಿ ನೋಡಿದಷ್ಟು ನಾನು ಜಾಸ್ತಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಮತ್ತು ನೆಕ್ಸ್ಟ್ ಹೊಸ ವ್ಲಾಗ್ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇದು ಗೋವನ್ ಕ್ಯೂಸಿನ್, ಅಂದರೆ ಗೋವನ್ ರೈಸ್, ಗೋವನ್ ಭಿಂಡಿ ಆ್ಯಂಡ್ ಗೋವನ್ ವೆಜ್ ಜಕೂಟಿ ಅಂತೆ. ಸೊ ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಪಕ್ಕದಲ್ಲಿರೋದು ಫ್ರೈಡ್ ರೈಸ್. ಸೊ ಅದು ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ, ಅಂದರೆ ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಾನು ತಿಂತಾ ಇದ್ದೀನಿ. Big.